ಚಂದಾಗ ಗೋನ್ ಹಿಡ್ಕೊ ಮತ್ತೆ ಬಾಯ ನೀರು ಹೋದಾವ್ ನೀರು ಕುಡಿದೈತಿ ಹುಡುಗಿ ನೋಡಿಲ್ಲ ನಮ್ಮನೆ ಎದುರುಗಡೆ ಕಿಸಿ ಹಾಕಿದಾಳಲ್ಲ ಆ ಮೊಮ್ಮಗಳಿಗೆ ನೀರು ಕುಡಿಸ್ಬಿಟ್ಟಿತ್ತೇವ್ವ ಹುಡುಗಿ ಮ್ಯಾಕ ತಳ್ಯಾಕ ಆತವ ಯವ್ವ ಹೋಗಿ ಹಗುರ್ಕ ಹಿಂದೆ ಚಂದ ಹಿಂದೆ ಬಿಡುದ್ನ್ಯಾ ಆ ಹುಡುಗಿ ಅವಾಗ ಖಕ್ಕಂತು ಊರ್ ಕಸ್ಮಲ್ಲ ಹುಡುಗಿನ ಅವತ್ತ ಕೊಂದ ಬಿಡ್ತಿತ್ತು ಮಕ್ಕಳನ್ನ ಜಾಕಿ ಮಾಡೋದಂದ್ರ ಏನು ಅಸಮನಿ ಕೆಲಸ ಅಲ್ರಿ ಅದು ಈ ಜಾಪನ ಮಾಡೋದು ನೀಗ್ಲಾರ್ದಕ್ಕ ಈಗಿನ ಮಕ್ಕಳನ್ನ ಹಡಿಯಕ್ ನಾಯಕಂತಾವು ಮೊದ್ಲೇಕ ಎರಡು ಮಕ್ಕಳು ಆರ್ತಿಗೊಬ್ರು ಕೀರ್ತಿಗೊಬ್ರು ಅಂತ ಇಟ್ಟಾರೆ ಇಟ್ಟಾರ ಈಗ ಅಂಕರು ಆರ್ತಿನಾರ ಇರ್ಲಿ ಕೀರ್ತಿನ ಇರ್ಲಿ ಒಂದೇ ಮಗು ಸಾಕು ಅಂತೇಳಿ ಎಬ್ಬಿಸ್ಬಿಟ್ಟಾರ ನೋಡ್ರಿ ಇನ್ನೊಂದು ದಿವ್ಸ ದಿನಕ್ಕೆ ಮಕ್ಕಳ ಬ್ಯಾಡ ಅಂತಾರ ನಮ್ಮ ಪಾರಿ ನಾ ಎಲ್ಲ ಪ್ಯಾಟಾಗಿದ್ದು ನೋಡಿ ಬಂದೀನಿ ಯೋಬೇ ಅಲ್ಲೇ ಮಕ್ಕಳನ್ನ ಸಾಕ್ಲಾರ್ದಕ್ಕ ಅದು ಏನೋ ಕೇರ್ ಅಂತ ಬೇವ ಅದು ಏನೋ ಕೇರ್ ಅಂತೇಳಿ ಅಲ್ಲಿ ಅವು ಇವ್ರ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಅವ್ರ ಮನೆ ಮಗಲ್ದಾರು ಸಾಕಾಗ್ಲಾರ್ದಕ್ಕ ಅದೇನೋ ರೊಕ್ಕ ಕೊಟ್ಟು ಆ ಕೇರಿಗೆ ಹೋಗಿ ಬಿಟ್ಟು ಬರ್ತಿದ್ರು ಬೇ ಒಲ್ಲೆ ವಯ್ಯವ್ವ ಏನೇನ ಬಂತು ಏನೇನಿಲ್ಲ ಅಯ್ಯ ಇನ್ನು ಏನೇನು ನೋಡೋದನ ಅಂತಿನ್ನ ಕಸ ಕಸ ತಿಂದು ದಸ ದಸ ಅಡ್ಡಾಡಿದ್ರ ಮೈಯಾಗ ರಗತ ಆಡಿತನ್ನು ಇವಕ್ಕ ತಿನ್ನಕ್ಕೂ ಆಗಂಗಿಲ್ಲ ಅಡ್ಡಾಡಕ್ಕೂ ಆಗಂಗಿಲ್ಲ ಹಂಗಂತೇಳಿ ಮಕ್ಕಳನ್ನ ಹೊಡ್ಯಾಕನು ಆಗಂಗಿಲ್ಲ ಈಗಿನ ಕಾಲದಕ್ಕ ಏ ಹುಡುಗಿ ಸನ ಯವ್ವ ಎದ್ದು ಬಾರ ಯವ್ವ ನಿಮ್ಮ ಅತ್ತೆ ಏಟ್ ಅಂತ ದಗದ ಮಾಡ್ಬೇಕು ಬಾ ಎದ್ದು ಒತ್ತಾಗಿಲ್ಲ ಅಂತಂಗೆ ಹತ್ತಿರಿ ಪಾಪುನ್ ಟವಲ್ ತಗೋರಿ ನೋಡಿ ಯವ್ವ ಆಗೇಲಿಂದ ನೀರು ಹಾಕಿನಿ ಹುಡುಗಿ ಗಪ್ ಚುಪ್ ಕುಂತತಿ ಒಂದಿಟ್ಟು ಖಮಕ್ಕಿ ಮಕ್ಕನ ಅಲ್ದು ಯವ್ವ ನಮ್ಮ ವಿನಾಯಕಿದ್ನೇ ಯವ್ವ ಏರ್ಯಾಕ ಹತ್ರ ಇಡಿಯಾರ್ದ ಹೋಣಿ ಕೂಡಿಸ್ತಿತ್ತವ ಯವ್ವ ಈ ಹುಡುಗಿ ಗಪ್ನ ಐತ್ ನೋಡ ಹೆಂಗ್ ನೀರು ಹಾಕಿಸ್ಕೊಂತತಿ ಕಿಲಿಕಾಯಿ ಹಂಗೈತ್ ಮತ್ ನೋಡಾಕ ಇದ್ರಿರ್ಬೇಕವ ಯವ್ವ ಎಂತ ಮಕ್ಳು ಇರ್ಬೇಕು ನೆಚ್ಚಿ ಚಂದ ಒರೆಸವ ಯವ್ವ ಪಾರಿ ಒಂದ ಹೊತ್ತು ನೀರು ಹಾಕೋನಲ್ಲಿ ಹುಡುಗಿ ಕೆಳಗೈತಿ ಮತ್ತೆ ನೆಗಡಿ ಪಗಡಿ ಆತಂದ್ರೆ ಏನು ಮಾಡೋದು ಹೌದಿಲ್ಲ ಆಟ ಮಾಡ್ತೀನಿ ನೋಡ್ರಿ ಮೊದ್ಲೇಕೆಲ್ಲ ನಾನು ನಮ್ಮ ಹುಡುಗರ್ನ ರಾತ್ರಿ ಎರಿತಿದ್ದೆ ಈಗ ಬ್ಯಾಡ ಅಂತೇಳಿ ಈಗ ಮುಂಜಾನೆ ಹೊತ್ತೆ ಎರಿಯಾಕತ್ತೀನಿ ನೋಡಿ ಹುಡುಗಿನ ರಾತ್ರಿ ಎಲ್ಲ ತಂಪಾತಂದ್ರೆ ಏನು ಮಾಡೋದು ಹೌದಿಲ್ಲ ತಲೆ ಚಂದ ಕಟ್ಟು ಪಾರಿ ತಲೆ ನೆತ್ತಿ ಒರೆಸಿ ಹ್ಞೂ ರೀ ಅತ್ಯಾರ ಯಾವ ಅನಕ್ಕ ನೀನು ಲಗುನ ಹೇಳ್ಬೇಕವ ನಿಮ್ಮ ಅತ್ತಿ ಬೇಕು ಏಟಂತ ಮಾಡ್ಬೇಕು ನಾಲ್ಕಕ್ಕೆ ಎದ್ದೈತಿ ಪಾರಿ ಒಟ್ಟಿಗೂ ಮನೆ ಕಸ ಗುಡಿಸ್ಕೊಂಡು ಆಕಿ ಕೃಷ್ಣವೇಣಿಗೆ ಇದನ್ನ ಕುಪ್ಪುಡಿಗೆ ಕೊಟ್ಟು ಎಲ್ಲ ಮಾಡ್ಕೊಂಡತಿ ನೀನು ಲಗುನ ಹೇಳ್ಬೇಕವ ಇನ್ನ ಮನ್ಯಾಗ ಗಾಪ ಅಂತ್ಯಾರ ಅದಾರಂದ್ರ ಮತ್ತು ಲಗುನ ಹೇಳ್ಬೇಕು ಬೇಕು ಏಟಂತ ಮಾಡ್ಬೇಕದು ಅಮ್ಮ ಅದು ನಂದು ಎಕ್ಸಾಮ್ ಇತ್ತು ಅದಕ್ಕೆ ಓದ್ಕೊಳಕತ್ತಿದ್ದೀನಿ ರೀ ಆತಾತ ಮಧ್ಯಾಹ್ನ ಓದ್ಕೊಳಕಂತೆ ಒಂದಿಟ್ಟು ಲಗುನ ಹೇಳು ಆಯೋ ಸಾನ ಒಂದಿಟ ಧೂಪ ತಗೊಂಬರ್ವಾ ಧೂಪ ಹಾಕಿನ ಹುಡುಗಿಗೆ ಹ್ಞೂ ರೀ ಐತಿ ಪಾರಿ ನೀ ಭಾಳ ಕಲ್ತಾಳವ ಸಾನವ ದಗದ ಮಾಡ್ಬೇಕಾದ್ರೆ ಏನೇನು ಶೇ ದಗದ ಮಾಡ್ತಾವ ನೋಡು ಮೊದ್ಲಿಕ್ಕೆ ಎಷ್ಟು ಚಂದ ದಗದ ಮಾಡ್ತಿದ್ಲು ಈಗ ಏನೇನು ಶೇ ದಗದ ಮಾಡ್ತಾವ ನೋಡು ಇರ್ಲಿ ಬಿಡ್ರಿ ಏನೋ ಓದ್ಕೊಂಡೈತಂತ ಓದ್ಕೊಂಡು ಒಳಗೆ ಎಲ್ಲಿ ದೊಡ್ಡ ಹತ್ತಿರ ಕಾಣೋಣವಲ್ರ ಮಕ್ಕೊಂದತ್ತವ ಅದು ಆಕೆಗೂ ಐಸಿರಿ ಸಿಕ್ಕೈತಿ ಈಗ ಅಲ್ಲೇ ಸಸಿ ಬೇಷಾಗ ದಗದ ಮಾಡ್ತಿದ್ಲು ಇಲ್ಲಿ ತನ್ನ ಕಡೆ ತೆಗೆದು ತೆಗಿಡಂಗಿಲ್ಲ ನಾಯಕ ತಾವಲಿ ದಗದ ಮಾಡಕ್ಕಿಲ್ಲಿ ಏನು ನಮ್ಮ ನೋಡೋಣ ಮಾಡ್ತಿದ್ದಂಗೆ ಅದಾರ ಏನು ಮಂದಿ ಅಂತಿನ್ನ ಎಂಟು ಕೇಳ್ತಾ ಎದ್ದು ಹಿಂದಗಡೆ ಚಾ ಕೊಡ್ತಾಳೆ ನಮ್ಮ ದೊಡ್ಡತ್ತಿ ಹೋಗ್ಲಿ ಬಿಡ್ರಿ ಆ ಮನ್ಯಾಗಾರ ಸುಖ ಕಂಡಿಲ್ಲ ಈ ಮನ್ಯಾಗಾರ ಚಂದ ಇರಲಿ ಅಲ್ಲ ಪಾರಿ ನನಗೆ ಯಾಕೋ ಒಂದು ಸಂಶಯನ ಪಡಿಯಾಕತ್ತತಿ ಬಿಡ ಇನ್ನು ಸಂಶಯ ಬಿಡೋದು ತಡಾಕಿನೇ ಇಲ್ಲ ತಗೋ ಮಾಡ್ಬಿಡಿ ನೀ ಸುಮ್ಮ ಸುಂದಿರು ಒಂದಿಟ್ಟು ಹತ್ತಿ ಸಸಿ ಮಾತಾಡ್ಕೊಳಕತ್ತು ನಿಂದೇನು ನಡುವ ಸುಮ್ಮರು ಏನು ಹೇಳ್ರಿ ಅತ್ಯಾರ ತಡಿವ ಮತ್ತು ಸಹನಾ ಬಂದ್ಗಿಂದ ಎಲ್ಲಿ ನಿಮ್ಮ ದೊಡ್ಡ ಹತ್ತಿ ದಗದ ಮಾಡಬೇಡ ಅಂಥೇಳಿ ಸಹನಾ ಕಲಿಸ್ಕೊಡ್ತಿದ್ದಂಗದ ನೋಡ ಹುಡುಗಿ ಈಗ ಲಗುನ ಹೇಳಕ್ಕೆ ನಾಯಕಂತತಿ ದಗದ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಮೊದ್ಲೇಕಾದ್ರೆ ಚಿಟಿಮಿಟಿಗೆ ಎಲ್ಲ ಕೆಲಸ ಮಾಡ್ತಿತ್ತು ಈಗ ನೋಡೋಕೆ ಹಿಂದೆ ಮುಂದೆ ನೋಡಕತ್ತ ಎಲ್ಲಿ ನಿಮ್ಮ ದೊಡ್ಡ ಹತ್ತಿ ಕಲಿಸ್ಕೊಟ್ಟ ನೋಡು ಮತ್ತೆ ಹಂಗೇನು ಇರಾಕಿಲ್ಲ ಏನೋ ಓದೋದೈತಂತಲ್ಲ ಹುಡುಗಿ ಓದಾಕತ್ತಿರ್ಬೇಕು ಬಿಡು ಏನು ಇದೇನು ದಗದೇನು ನಮ್ಗೇನು ಹೊಸದ ನೀವು ಮಠ ಮಾಡಿದ್ರಾತ ನೀಗ್ಲಾರ್ದ ಕಾಲಕ್ಕೆ ನಮ್ಮ ನೀಗಿಲ್ಲವ ನೀವ ಮಾಡ್ಕೊರ ಅಂದ್ರಾತ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಹೌದಿಲ್ಲ ಇನ್ನು ಮಾಡ್ಲಾರ್ದವ್ರಿಗೆ ಮಾಡ್ರಿ ಅಂತ ಹೇಳಕ್ಕಾಗತ್ತನ್ರಿ ಅವ್ರು ತಿಳ್ಕೊಂಡು ಮಾಡ್ಬೇಕು ಮಂದಿಗೆ ನಮ್ಮ ಕಂಡ್ರೆ ಆಯ್ ಬರಂಗಿಲ್ಲ ಮತ್ತು ನಗೋರ್ ಮುಂದೆ ನಗ್ಗೇಡಾಗಿತ್ತು ನಮ್ಮ ಬಾಳೆ ಮಾಡ್ದಕ್ಕೆ ಮಾಡಲಿ ತಮಗೆ ತಿಳಿದು ಇಲ್ಲ ಸುಮ್ಮನೆ ಇರೋಲ್ರಕ್ಕೆ ಇನ್ನು ಹೊಲದಾಗ ಶೇಂಗಾ ತಿಳಿದು ಬಂತು ಇನ್ನು ಹೊಲಕ್ಕೆ ಹೋಗ್ತೀನಿ ತಾವು ಜಕ್ಕಸ್ತ ಮಾಡ್ತಾರೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಹೌದಿಲ್ಲ ಮತ್ತು ಆಳಿನ ಮುಂದೆ ನಾ ಹೋಗಬೇಕಲ್ಲ ಆದ್ರೂ ಒಂದಿಟ ಹೇಳಕ್ಕಿಗೆ ತಿಳಿಸಿ ಯಾಕೆ ಒಂದಿಟ್ಟು ನಕರ ಮಾಡಕತ್ತಾ ಮತ್ತು ನಿಂದು ಏನಾರು ಕೈವಾಡ ಐತಾನೆ ಇದ್ರಾಗ ನೋಡು ಮತ್ತೆ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತೇಳಿ ನನ್ನ ಮ್ಯಾಗ ಬಂದೆವ ನಾ ಏನೂ ಹೇಳ್ಕೊಟ್ಟಿಲ್ಬೇಯವ ಹಿಂದಕ್ಕೆಲ್ಲ ಕಿತ್ವಿ ಮಾಡಿಲ್ಲವ ಅದಕ್ಕೆ ಇನ್ನು ಇಲ್ಲವ ನಾ ಏನೂ ಮಾಡಿಲ್ಲ ಬೇಯವ ಕರೆ ಹೇಳ್ತೀನಿ ಬೇಯವ ನನ್ನ ಮೊಮ್ಮಗಳ ಮ್ಯಾಗ ಆಣಿ ನಾ ಏನೂ ಹೇಳ್ಕೊಟ್ಟಿಲ್ಲ ಚಿಗವರ ಖುಷಿನ ಮ್ಯಾಗ ಆಣಿ ಪಾನಿ ಮಾಡಬೇಡ್ರಿವ ಹೊಳತನ್ರಿ ಅತ್ತೀರ ಧೂಪ ಹಾಕ್ಕೊಂಡ ಬಂದೀನಿ ನೋಡ್ರಿ ಗುಗ್ಗಳು ಧೂಪ ಇತ್ತಲ್ರಿ ಅದ ಹೋದಿಲ್ರಿ ಅದ ಆಳವ ಚಲೋ ಆತ ಅತ್ತಿ ಈ ಧೂಪ ಎದಕ್ಕೆ ಹಾಕಾರಿ ಮಗುಗ
ಹೇಳ್ರಿ ಆಂಟಿ ಯಾರ? ಅಯ್ಯೋ ನೀನು ಹುಚ್ಚಕಲ್ಲಿ, ನಿನಗೇನಾರ ಸ್ವಾದ ಸೊನ್ನೆ ಐತನ? ಆ ಬಾಂಟ್ಯಾರು ಎಲ್ಲಿ ಬೇಕಾದಲ್ಲಿ ಹಂಗ ಅಡ್ಡಾಡ್ತಾರನ? ಓ ನಿನಗೆ ಏನು ಬುದ್ಧಿನೇ ಇಲ್ಲ ನೋಡು. ನಾನು ಇದನ್ನೆಲ್ಲ ನೋಡ್ಬೇಕಂತ ಆಸೆ ಆತ, ಅದಕ್ಕೆ ಬಂದಿನ್ರಿ. ಈಗೇನು ಯಾರೂ ಇಲ್ಲಲ್ರಿ. ಅಂಗಳದಂತ ಮನಿ, ರೋಡಿನ ಮನಿ, ಓಣ್ಯಾಗ ಏಸ್ ಮಂದಿ ಅಡ್ಡಾಡ್ತಾರೋ, ಅವ್ರ ಕಣ್ಣು ಹೆಂಗಿರ್ತಾವೋ ನೀನೋ ಹೇಳು. ಇಲ್ಲ ಆಡ್ರಿ ಹೋಗ್ತೀನಿ ಅಮ್ಮಾರ, ಬೈಬ್ಯಾಡ್ರಿ. ಯಾವ ನೋಡ್ಕೊಂಡು ಕಲ್ಕೊಳ್ ಬಿಡು. ಮತ್ತೆ ಅಕ್ಕಿ ಕಲ್ಕೊಳೋದು ಯಾವಾಗ? ಧೂಪ ಹೇಳ್ಕಾಕಾರ ಹೇಳ್ರಿ. ಈಗ ಇದು ಧೂಪದ್ದು ಒಂದು ಗಿಡ ಇರ್ತೈತೆ, ಅದರದ್ದು ಗೋಂದು ಅಂತಾರ. ಅಂದ್ರೆ ಅಂಟು ಬಿಡ್ತೈತಲ್ಲ, ಅದಕ್ಕೆ ಗೋಂದು ಅಂತಾರ. ಅದರ ಅಂಟು ತಕೊಂಡ್ಬಂದು ಇದನ್ನ ಮಾರಕ್ಕಿಡ್ತಾರೆ. ಇದಕ್ಕೆ ಗುಗ್ಗುಳು ಧೂಪ ಅಂತಾರ. ಇದು ಸಿಗುದು ಭಾಳ ಕಷ್ಟ. ಇದು ಕೆಲವೊಂದು ಅಂಗಡಿಯಾಗ ಮಾತ್ರ ಸಿಗ್ತತಿ. ಇದನ್ನ ನಿಮ್ಮ ಮಾವ ಒಂದು ಅಂಗಡಿಯಾಗ ತರ್ತಾನ. ಭಾಳ ವರ್ಷ ನಾವು ತರಾಕತ್ತು. ಅದು ಒಂದ ಅಂಗಡಿಯಾಗ ಇರ್ತತಿ, ಮತ್ತೆ ಎಲ್ಲಿ ಸಿಗಂಗಿಲ್ಲ. ಈಗ ಕೌರ್ ಲೋಪನ ಅದು ಇದು ಬರ್ತತಿ. ಆದ್ರೆ ಇದು ಗುಗ್ಗುಳು ಧೂಪ ಸಿಗುದು ಭಾಳ ಕಷ್ಟ. ಅತ್ತಿ ಅಮೆಝಾನ್ದಾಗ ಅದು ಗುಗ್ಗುಳು ಧೂಪ ಅಂತ ಹೊಡೆದ್ವಿ ಅಂದ್ರೆ ಸಿಗ್ತತ ನೋಡಿ. ಏನವ ನನಗದು ಅಮೆಝಾನು ಇಮೇಜಾನು ಇದು ಅದು ನಮಗೆ ಗೊತ್ತಿಲ್ಲ. ಇದನ್ನ ಮೈ ಹಿಡಿಯೋದ್ರಿಂದ ಮೈ ಸುಕ್ಕು ಕಟ್ಟೋದು ಕಡಿಮೆ ಆಕಿರ್ತತಿ. ಆಮೇಲೆ ಚರ್ಮ ರೋಗ ಬರಂಗಿಲ್ಲ. ದೂರಿಂತ ಮ್ಯಾಗ ಹಿಂಗತಿ ಹಿಡಿಬೇಕು. ನಾವು ಮೊದ್ಲಕ್ಕೆಲ್ಲ ಧೂಪ ಹಾಕಿ ತಲೆ ಒಣಗಿಸ್ಕೊಂತೀವಿ. ಹೇಳ್ರೆ ಪ್ಯಾಡ್ರಿ ಅಂತ ಎಲ್ಲ ಅದನ್ನ ಹಾಕಿ ಈಗ ಗುಗ್ಗುಳು ಧೂಪದ ಹೋಗಿ ತಗೊಂತಿದ್ವಿ ನಾವು. ಗೊತ್ತನ? ಪುಟ್ಟಿ ಮುಚ್ಚಿ ಧೂಪ ಹಾಕಿದ್ಯಾ, ಅದ್ರ ಮ್ಯಾಗ ಪುಟ್ಟಿ ಮುಚ್ಚಿದ್ಯಾ, ಅದು ಹಿಂಗೆ ಹೋಗಿ ಎಲ್ಲ ಬರ್ತಿತ್ತು. ಕೂದಲ ಎಲ್ಲ ಒಣಗಿಸ್ಕೊಂತಿದ್ವಿ. ಕೂದಲ ಸಂಪ ಬೆಳಿ. ಇದ್ರ ವಾಸನೆ ಚಲೋ ಇರ್ತತಿ. ಆಮೇಲೆ ಇದ್ರ ವಾಸನೆಗೆ ಕೂಸಿಗೆ ಒಂಥರ ನಿದ್ದೆ ಬಂದಂಗಾಗತ್ತ. ಅದಕ್ಕೆ ಇದನ್ನ ಹಾಕಾರ. ಇದ್ರ ಹೊಗಿ ಚರ್ಮಕ್ಕೂ ಒಳ್ಳೆ ತಂಗಿ, ಅದಕ್ಕೆ ಹಾಕಾರ. ಇಟ್ಟವ ನನಗೆ ಗೊತ್ತಿದ್ದು ಮತ್ತು ಇದಕ್ಕೆ ಹೆಚ್ಚಿನ ಗೊತ್ತಿಲ್ಲ ನಂಗೆ. ಯವ್ವ ಇಟ್ಟೆಲ್ಲ ಇರ್ತತನ್ರಿ? ನಂಗೆ ಗೊತ್ತಿದ್ದಿದ್ದಿಲ್ಲ. ಅವ್ರಪ್ಪ ಕಾಡಿಗೆ ಪೌಡ್ರ್ ತಂದ ನಾ ಕೊಳ್ಳಿ ಯಾರೇ ಹಚ್ಚಿ ಬಿಡ್ರಿ, ಒಂದು ಹಂಗೆ ಹಾಕ್ಬಿಡ್ರಿ ಅಂತೀರಿ. ಎರದು ಕೊಳೆನ ಈ ಪೌಡ್ರ ಅದು ಇದೇನು ಪಾಡಿಲಿಸಿನ್ ಹಚ್ಚಬಾರ್ದು. ಎಣ್ಣೆ ಹೆಚ್ಚಿ ಮೈ ಜಳಕ ಮಾಡಿಸಿರ್ತೀವಿ, ಅದನ್ನೆಲ್ಲ ಹಚ್ಚಬಾರ್ದವ. ಅದನ್ನ ಹಿಂದೆಗಡೆ ಹಚ್ಚು. ಒಂದು 2-3 ತಾಸು ಬಿಟ್ಟಿಂದ ಹಚ್ಬೇಕು. ಈಗ ಕುಸಿನ ಒಂದು ಅಡವ್ಯಾಗ ಸುತ್ತಿ ತಲೆಗೆ ಕಟ್ಟಿ ಜೋಳಿಗೆ ಹಾಕ್ಬೇಕು. ಅದು ಈಟ ಚೀಲ ಹೆಣ್ತಿದ್ವಲ್ಲ, ಹೆಣ್ದಿಯಲ್ಲ ಪಾರಿ ಖುಷಿಗೆ. ಮತ್ತೆ ನೆಗಡಿ ಪಗಡಿ ಆದಿತ್ತು. ಅದು ಅರ್ಶನದ್ದು ಮಾಡ್ತಿದ್ವಲ್ಲ ನಾವು ವಿನಾಯಕ ಇವ್ರು ಸಣ್ಣರಿದ್ದಾಗ. ನನ್ನ ಕಣ್ಣು ಮಬ್ಬ ಕಾಂತ, ಅದಕ್ಕೆ ನಮ್ಮ ಸಣ್ಣಕ್ಕನ ಕೈಲಿ ಒಂದು ಸಾಂದು ಪ್ಯಾಕೆಟ್ ಹೆಣ್ಸೀನಿ. ಹಳ್ಳಿ ಇಟ್ಟೀನಿ. ಹಳ್ಳಿ ಮ್ಯಾಗ ಅರ್ಶಿನ ಪುಡಿ ಹಾಕಿನಿ, ಮನೆ ಮಾಡಿದ್ದು. ಮತ್ತು ಹಳ್ಳಿ ಒಂದು ಸಜ್ಜಾನ ಹಾಕಿನಿ ಮ್ಯಾಗ. ಮತ್ತೊಂದು ಹಳ್ಳಿ ಇಟ್ಟು ಅದನ್ನು ಈಕೆ ಕೈಲಿ ಹೊಲಿಸೀನಿ. ಈಗ ನೆತ್ತಿಗಿಟ್ಟು ಮ್ಯಾಗ ಕುಂಚಿ ಕಟ್ಟಿಬಿಡ್ತೀನಿ. ಹಿಂಗೆಲ್ಲ ಮಾಡಿದ್ರೆ ನೆಗಡಿ ಬರಂಗಿಲ್ಲ ಅನ್ರಿ? ನಾ ಎಲ್ಲ ಇಟಕ್ಕೆ ಆಟಕ್ಕೆ ನೆಗಡಿ ಪಗಡಿ ಬಂದ್ರೆ ದವಾಖಾನೆ ತೋರಿಸಿಲ್ವ ನಾವು. ಖುಷಿಗೆ ನೆಗಡಿ ಆಯ್ತಂದ್ರೆ ಏನು ಮಾಡ್ತಿದ್ವಿ ನಾವು? ಬಾಂತ್ಯಾರು ಅನ್ನ ಮಾಡ್ತಿದ್ವಲ್ಲ, ಅದ್ರಾಗ ಒಗಿತಿದ್ವಿ. ಅವು ಅದರ ಬೇಯ್ತಿದ್ವ, ಅದನ್ನು ತಿಂತಿದ್ವ ನಾವು. ಬೆಳ್ಳುಳ್ಳಿ ಬ್ಯಾಳಿ ಹೆಚ್ಚು ತಿಂತಿದ್ವಿ. ನೀನು ಬೆಳ್ಳುಳ್ಳಿ ಬ್ಯಾಳಿ ಜಾಸ್ತಿ ತಿನ್ನೋ. ಈಗ ಬೆಳ್ಳುಳ್ಳಿ ಬ್ಯಾಳಿ ತಿನ್ನೋ ಮಕ್ಕ ನೋಡಿಕಿದ. ಸಾರಿ ಒಗ್ಗರಣೆ ಕೊಟ್ಟಿದ್ದು ಬೆಳ್ಳುಳ್ಳಿನ ಮಗ್ಳು ಸರಿಸಿ ಊಟ ಮಾಡ್ತಾ ಅಂತಂದ್ರೆ ಈಕಿ ಬೆಳ್ಳುಳ್ಳಿ ಬ್ಯಾಳಿ ಹಾಕಿ ಕೊಟ್ಟಿದ್ದ ಅನ್ನ ಅಂತ. ಮತ್ತೆ ಮಕ್ಕಳು ಚಂದ ಬೆಳಿಬೇಕು, ಮಕ್ಕಳು ಆರೋಗ್ಯವಾಗಿರ್ಬೇಕಂದ್ರೆ ಇದನ್ನೆಲ್ಲ ಮಾಡಬೇಕವ. ಆ ಮೆಂತ್ಯ ಹಿಟ್ಟು ಮಾಡ್ಬೇಕು ಮನ್ಯಾಗ. ಅದೊಂದಿಟ್ಟು ತುಪ್ಪ ಅದು ಹಾಕೊಂಡು ತಿನ್ನಕ ಬೇಸಕ್ಕತಿ. ಅದೊಂದು ಮಾಡ್ಬೇಕು. ನಾನು ಹಡ್ದಾಗ ನುಸ್ತಾ ಬರೀ ಬೆಳ್ಳುಳ್ಳಿ ಬ್ಯಾಳಿ ಹಾಕೋದು, ಅನ್ನ ಮಾಡೋದು, ತುಪ್ಪ ಹಾಕೊಳೋದು, ಈ ಮೆಂತ್ಯ ಚಟ್ನಿ ಹಾಕೊಂಡು ತಿಂದ್ಬಿಡೋದು. ಬಿಸಿ ಬಿಸಿ ರೊಟ್ಟಿ ಎಲ್ಲ ತರಕಾರಿ ಪಲ್ಯ ತಿಂದಿನಿವ ನಾನು. ಆದ್ರೆ ಕುಂಬಳಕಾಯಿ ಬದ್ನಿಕಾಯಿ ಕೊಡ್ತಿದ್ದಿಲ್ಲ ನಮ್ಮವ್ವ. ಇವು ನಮಗೆ ತತ್ತಿ ಪತ್ತಿ ತಿನ್ನಂತಿದ್ರಿ ಅವ, ಆಗಿ ಬರ್ತಿದ್ದಿಲ್ಲ ನಮ್ಗೆ. ಅವು ಮಮ್ಮಿ ತಿಂದಿಲ್ಲ, ನಮ್ಗೆ ಅವು ಅಭ್ಯಾಸನೂ ಇಲ್ಲ. ಆದ್ರೆ ಇವು ಸೊಪ್ಪು ಸದಿ ಜಗ್ಗು ತಿಂದಿ ನಾನು. ಮೆಂತ್ಯ ಪಲ್ಯ ಭಾಳ ತಿನ್ನಬೇಕು. ಎದೆ ಹಾಲು ಹೆಚ್ಚಾಕವು. ನಮ್ಮ ವಿನಾಯಕ ನಮ್ಮ ವಿನಾಕ್ಕ ಎದೆ ಹಾಲು ಏನು ತುಸ ಕುಡ್ದಾರನು. ನಮ್ಮವ್ವ 2-3 ವರ್ಷ ಕುಡ್ಸಿನ. ಅಯ್ಯೋ ಈಗಿನ ಎಲ್ಲಿ ಕುಡಿಸ್ತಾವು? ಮೊದ್ಲೇಕೆಲ್ಲ ನಾವು ಮಕ್ಕಳಿಗೆ ಹಾಲು ಕುಡ್ಸಕತ್ರು ಒಂದು ಕಡೆ ಹಿಂಗೆ ಚುಲ್ಲು ಅಂತ ಜಿಗಿತಿದ್ದು. ಈಗ ತಿನ್ನಂಗಿಲ್ಲ. ಅವು ಎದೆ ಹಾಲು ಬಂದ್ರೆ ಎಲ್ಲಿದ್ದ ಬರ್ತಾವು? ತಿನ್ಲಿಕ್ಕಂದ್ರೆ ಹೇಳ್ತಾನೆ ಅಂತಿಕ್ಕಿನ. ನಿಮ್ಮವ್ವಾರು ಕೂಡ ತವ್ರ ಮನೆ ಕಳಿಸ್ತಾನೆ ನೋಡು. ಬ್ಯಾಡ್ರಿ, ನಾ ಇಲ್ಲೇ ಇರ್ತೀನಿ. ನಾವು ಹೋಗಂಗಿಲ್ಲ. ಅದು ಏನೇನು ತಿನ್ಬೇಕು ಹೇಳ್ರಿ, ನಾ ಎಲ್ಲ ತಿಂತೀನಿ. 3 ತಿಂಗಳು ಕೂಸಾಗೋ ಮಟ ಇವು ಹೆಸರು ಕಾಳು, ಅಲಸಂದಿ ಕಾಳು, ಇವು ಕಾಳು ಬರ್ತಾವಲ್ಲ ತಿನ್ನಬಾರ್ದು. ಯಾಕಂದ್ರೆ ಹಾಲು ಕೊಡ್ತೈತಿಯಲ್ಲ, ಅವಕ್ಕೆ ಇನ್ನೂ ತಡ್ಕೊಂಡು ಶಕ್ತಿರಂಗಿಲ್ಲ. ಅದಕ್ಕೆ 3 ತಿಂಗಳ ಮಟ ಇವನ್ನ ತಿನ್ನಬಾರ್ದೇವ. ಸಪ್ಪನ್ ಬ್ಯಾಳಿ ರೊಟ್ಟಿ ಚಟ್ನಿ ತುಪ್ಪ ಹಚ್ಕೊಂಡು ತಿನ್ಬೋದು. ತಿನ್ನೋದ್ರ ಬಾಕ್ ಹಾಕೋಬೇಕು ನೋಡುವ ಈ ಹಡ್ದಾಗ. ನನಗೆ ಈ ಸಿಹಿ ತಿನ್ನಗಂಗಿಲ್ರಿ.
ನೀವು ಬೇಕಾದ ಮಾಡ್ರಿ ತಿಂತೀನಿ, ನನಗೆ ಈ ಸ್ವೀಟ್ ತಿನ್ನಕ್ಕೆ ಹಂಗಿಲ್ರಿ. ಅಯ್ಯೋ ಸಾಗೇಡಿ, ಸದಕ ತಿನ್ಬೇಕು. ನೋಡಲ್ಲಿ ನಿಮ್ಮ ಅಂಟಿ ನಿನಗಂತೇಳಿ ಸದ್ಕುದ್ ಗೋಧಿ ತರಿಸಿ ಅದನ್ನು ತೊಡಿಸಿಟ್ಟ. ಸದ್ಕುದ್ ಗೋಧಿದು ಸದಕ ಕುಡಿಬೇಕು ಅಂದ್ರೆ ಹೊಲಿಗೆ ಲಗು ಲಗು ಮಾಯ್ತಾವು. ಮುಂದೆ ನಡಾಪಡ ಅನ್ನಂಗಿಲ್ಲ. ಒಂದಿಟ್ಟು ಅಳಕ ಸದಕ ಮಾಡ್ಕೊಂಡು ಗಾವಂಗ ತುಪ್ಪ ಹಾಕೊಂಡು ಕುಡಿ. ಗಾವಂಗ ತುಪ್ಪ ತಿನ್ನೋದ್ರಿಂದ ನಡ ಗಟ್ಟಿ ಆಕತಿ. ಈಗ ನೋಡ್ವಾ, ನೀ ಏನು ತಿಂತಿ ಅದೆಲ್ಲ ಪೋಷಕಾಂಶ ಎದಿ ಹಾಲಿನ ಮುಖಾಂತರ ನೀನು ಖುಷಿ ಹೊಕ್ಕತ್ ನೋಡ್ವಾ. ನಾವು ನಮ್ಮ ಮಕ್ಕಳನ್ನ ಒಂದೇ ದಿನ ದವಾಖಾನೆ ಕರ್ಕೊಂಡು ಹೋಗಿಲ್ಲ, ಕೈ ಕೊಟ್ಟಂದಿಲ್ಲವ ನಮ್ಮ ಮಕ್ಕಳು. ಇವು ಇವು ಅವು ಏನ ಚುಚ್ಚು ಮದ್ದು ಹಾಕಿಸ್ತಿದ್ದಲ್ಲ, ಅವನೊಂದ ಹಾಕ್ಸಿ ನೋಡ್ನ. ಅತ್ತೆಯಾರು ಬೈತಿದ್ರು ಅವನ್ನೆಲ್ಲ ಹಾಕಿಸ್ಬಾರ್ದು ಅಂತೇಳಿ. ಯವ್ವ ಅವು ಏನೋ ಹಾಕೋ ಅಂತಾರ ಬಿಡ, ಹೇಳಿದ್ರು ನಮ್ಮ ಪಾರ್ ಕೇಳೇ ಇಲ್ಲ. ಅವು ಏನೋ ಆಗಂಗಿಲ್ರಿ. ಅವು ಈಗ ಲಸಿಕೆ ಹಾಕಿಸ್ಬೇಕು. ಅವನ್ನ ಹೊತ್ತೊತ್ತಿ ಸರಿಯಾಗಿ ಯಾವ ಡಾಕ್ಟರ್ ಒಂದು ಕಾರ್ಡ್ ಕೊಟ್ಟಿರ್ತಾರ. ಆ ಕಾರ್ಡ್ನ್ಯಾಗ ಯಾವಾಗ ಯಾವಾಗ ಯಾವ ತಿಂಗಳಿಗೆ ಬಾ ಅಂತಂದಿರ್ತಾರ, ಅದನ್ನ ನೋಡಿ ಹಾಕಿಸ್ಕೊಂಡ್ಬರ್ಬೇಕು. ಆಗಿನ ಕಾಲದಾಗಿತ್ತು, ಈಗಿನ ಕಾಲದಾಗ ಅದೆಲ್ಲ ಇಲ್ಲ. ದಿನ ಮಕ್ಕಳ ಮುಂದೆ ಒಂದು ಗ್ಲಾಸ್ ಹಾಲು ಕುಡಿಬೇಕು. ಎದೆ ಹಾಲು ಹೆಚ್ಚಾಗ್ಬೇಕಂದು ಇಟ್ಟೆಲ್ಲ ಮಾಡ್ಬೇಕು ನೋಡು. ನಾ ಹೇಳಿದ್ದು ಪಾಲಿಸ್ಬೇಕು ನೀನು. ಅತ್ತಿ ತುಪ್ಪ ತಿಂದ್ರೆ ದಪ್ಪಕ್ಕರಂತಾರ್ರಿ. ತುಪ್ಪ ಭಾಳ ತಿನ್ಮಾಡ್ದಂತಲ್ರಿ. ಅದ್ಯಾವ್ದು ಮೂಳು ಹೇಳಿದ್ದು ತುಪ್ಪ ತಿಂದ್ರೆ ದಪ್ಪಕ್ಕರ ಅಂತೇಳಿ. ಆರೋಗ್ಯ ಕಳೆದದು. ಈಗ ಬಂದಾವ ತೆಳಗ ಆಗ್ಬೇಕು, ರೇವಕಡ್ಡಿ ಆಗ್ಬೇಕಂತೆ. ಹಿಂಚಿಗೆ ನಮ್ಮ ಕಾಲದಾಗ ತೆಳಗಿದ್ರ ನೋಡಿಲಿ ಹೆಣ್ಣು ತೊಗೊಂತಿದ್ದಿಲ್ಲ, ಇದಕ್ಕೇನೋ ರೋಗಿದ್ದಂಗೆ ಐತಿವ ಅಂತಿದ್ರು. ಈಗ ದಪ್ಪಣ್ಣರ ಲಗ್ನ ಆಗಂಗಿಲ್ಲವ. ನಡ ಸಣ್ಣ ಇರ್ಬೇಕಂತ, ಏನೇನೋ ಸಣ್ಣ ಇರ್ಬೇಕಂತವ ಈಗಿನ ಕೈ. ಏನೇನು ಹೇಳ್ತಾವಣ, ಆಗಿನ ಕಾಲದಾಗ ಹಂಗಿತ್ತು, ಈಗಿನ ಕಾಲದಾಗ ಹಿಂಗೆ ಐತಿ. ಅಯ್ಯೋ ನಾವು ಮಾತಾಡಕತ್ತೀವಿ ಪಾರಿ. ಹುಡುಗಿ ಅಲ್ಲೇ ಮಕ್ಕೊಂತವ ಇದು. ನೋಡಲ್ಲಿ ನೀರು ಬೀಳೋಣ ಹುಡುಗಿ ಕಣ್ಣ ಮುಚ್ಚಿಬಿಡ್ತು. ಧೂಪ ಹಾಕಿ ನಕ್ರು ಮತ್ತೊಟ್ಟ ಅಲ್ಲೇ ಗಾತ ಹುಡುಕೊಂತ ಬೀಳಾಕತ್ತತಿ. ಹೋರಿ ಅದಕ್ಕೆ ತೊಟಲಕ್ಕೆ ಹಾಕೋರಿ. ತೊಟ್ಲಕ್ಕೆ ಬ್ಯಾಡ್ರಿ, ಅದು ಹೋಗಿ ಹಾಕೋಣ. ನೋಡಿದ್ರಲ್ರಿ ಇವತ್ತಿನ ವಿಡಿಯೋ ಇಷ್ಟ ತಂದ್ರೆ ಒಂದು ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಯಾರೋ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತು ನಾಳೆ ವಿಡಿಯೋದಾಗ ನಾನು ನಿಮ್ಮ ಜೊತೆ ಸಿಗ್ತೇನೆ ರೀ.